ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ತೋಟದಲ್ಲೇ ಅಂದರೆ ಮನೇಲೇ ಸ್ವಲ್ಪ ಜಾಗ ಇದೆ, ಅಲ್ಲೇ ನಾವು ನಮಗೆ ಯೂಸ್ ಆಗೋಂಗೆ ಸ್ವಲ್ಪ ತರಕಾರಿಗಳನ್ನ ಬೆಳೆದಿದ್ದೀವಿ. ಇಲ್ಲೇ ನೋಡ್ಬೋದು ನೀವು, ಇಲ್ಲಿ ನೋಡಿ, ಇಲ್ಲಿ ಬೆಂಡೆಕಾಯಿ ಬೆಳೆದಿದ್ದೀವಿ, ಇಲ್ಲಿ ಟೊಮ್ಯಾಟೊ. ಈ ಬೆಂಡೆಕಾಯಿ ನಾನು ಸ್ವಲ್ಪ ಕುಯ್ದುಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ, ಸ್ವಲ್ಪ ಸಿಕ್ಕಿತ್ತು. ಯಾಕಂದರೆ ಇನ್ನೂ ಚಿಕ್ಕದಿತ್ತು, ಅದಕ್ಕೇ ಸ್ವಲ್ಪ ದೊಡ್ಡದಾಗಲಿ ಅಂತ ಹಾಗೆ ಬಿಟ್ಟಿದ್ದೆ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆಯಾ? ಈ ಥರ ಹೂವಾಗಿ ಆಮೇಲೆ ಈ ಥರ ಕಾಯಿ ಆಗುತ್ತೆ. ಆಮೇಲೆ ಇಲ್ಲಿ ಬಂದರೆ ಸ್ವಲ್ಪ ಬೀನ್ಸ್ಗಳನ್ನ ಹಾಕಿರ್ತೀವಿ, ಅದಿನ್ನೂ ಚಿಕ್ಕ ಚಿಕ್ಕ ಗಿಡ. ಅಲ್ಲಿ ನೋಡ್ಬೋದು ನೀವು, ಬಸಳೆ ಸೊಪ್ಪು ಹಾಕಿದ್ದೀವಿ, ಮತ್ತು ಸೌತೆಕಾಯಿ ಹಾಕಿದ್ದೀವಿ. ಸೌತೆಕಾಯಿ ಅಂದರೆ ನಾವು ಇದು ತಿಂತೀವಲ್ಲ, ಅದು ಸಾಂಬಾರು ಸೌತೆಕಾಯಿ ಅಲ್ವಾ. ನೋಡಿ ಫ್ರೆಂಡ್ಸ್, ಇದು ಜಿಂಜುಂಗ ಅಂತ. ನೀವೆಲ್ಲರೂ ನೋಡಿರ್ತೀರ, ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಇದನ್ನು ಬೆಂಕಿ ಕಟ್ಟಿ ಸ್ಕೂಲಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಹುಳ ಎಲ್ರಿಗೂ ಹುಳ ಅಂತಲ್ಲ, ಇದೊಂಥರ ಚೆಂದ ಲೈಟ್ ಹುಳ. ಇದಕ್ಕೆ ನಾವು ಜಿಂಜುಂಗ ಅಂತ ಕರಿತೀವಿ. ಜಿಂಜುಂಗ ಅಂದ ತಕ್ಷಣ ಇಲ್ಲಿ ಮನೆ ಯೂಸಿಗೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ವಿ. ಅದು ಇದು ನಾನ್ ವೆಜ್ ಮಾಡ್ತೀವಲ್ಲ, ಅವಾಗ ಬೇಕಾಗುತ್ತೆ, ಮೇಯ್ನ್ ಇಂಪಾರ್ಟೆಂಟ್ ಬೇಕು. ಹಾಗೆ ಇಲ್ಲಿ ಬಂದು ನೀವು ಇಲ್ಲೂ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡಿದ್ದೀವಿ, ಮತ್ತು ಇಲ್ಲಿ ನೋಡಿ ಸ್ವಲ್ಪ ಇದು ಅರಿಶಿನ ಹಾಕ್ಕೊಂಡಿದ್ದೀವಿ. ಹಾಗೆ ನೋಡಿ, ಇಲ್ಲಿ ಸ್ವಲ್ಪ ಸಪೋಟ ಹಣ್ಣನ್ನು ಕೂಡ ಬೆಳ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಕಾಯಿಗಳು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಎಲ್ಲ ಥರದ್ದು ಹಣ್ಣುಗಳನ್ನು ಸ್ವಲ್ಪ ನಾವು ಹಾಕ್ಕೊಂಡಿದ್ದೀವಿ. ನೋಡಿ, ಅದು ನೋಡ್ಬೋದು ನೀವು, ಏನದು ಚಕ್ಕೋತ. ನೋಡಿ ಇಲ್ಲಿ, ಹಾಗೆ ಸ್ವಲ್ಪ ಹೂಗಳನ್ನು ಕೂಡ ಬೆಳ್ಕೊಂಡಿದ್ದೀನಿ, ಕನಕಾಂಬರ. ಈಗ ಸ್ವಲ್ಪ ಗಿಡಗಳನ್ನೆಲ್ಲ ನಮ್ಮ ಅತ್ತೆ ಕಟ್ ಮಾಡಿಬಿಟ್ಟಿದ್ದಾರೆ, ಅವರೇ ಹಾಕಿದ್ದಿದ್ದು. ಆ್ಯಕ್ಚುಲಿ ಇದೆಲ್ಲ ಅವರೇ ಹಾಕಿರೋದು. ಕಟ್ ಮಾಡಿದ್ದಾರೆ, ಮಳೆ ಜಾಸ್ತಿ ಅಲ್ವಾ, ತುಂಬ ದೊಡ್ಡದಾಗಿ ಬೆಳೆದಿತ್ತು, ಅದೆಲ್ಲ ಕಟ್ ಮಾಡಿದ್ದಾರೆ. ಬೇಸಿಗೆ ಟೈಮಲ್ಲಿ ತುಂಬ ಹೂಗಳಿರುತ್ತೆ. ಇದು ಸೇವಂತಿಗೆ. ಹಾಗೆ ಇಲ್ಲಿ ನೋಡಿ, ಇದು ಒಂಥರ, ಇದು ಹೆಸರು ಗೊತ್ತಿಲ್ಲ ನನಗೆ, ಇದು ಹೂ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ, ವೆರೈಟಿ ಥರದ್ದು ಹೂಗಳು ಇದೆ ಇಲ್ಲಿ. ಹಾಗೆ ರೋಸ್ಗಳಂತೂ ತುಂಬ ಇದೆ, ರೆಡ್ ಕಲರ್ ರೋಸು. ನೋಡಿ, ನಮ್ಮ ಮನೆಯವ್ರು ತೋರಿಸ್ತಿದ್ದಾರೆ, ಅವರು ಈ ಕಡೆ ಇದು ಮಾಡಿ, ಇದು ರೆಡ್ ರೋಸು. ಫಾರ್ ವಾಚಿಂಗ್. ಇನ್ನು ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.